ವೆಸ್ಟ್ ಬೆಂಗಾಲಲ್ಲಿ 3 ಕ್ಷೇತ್ರದಲ್ಲಿ ಮುಸ್ಲಿಮ್ರೇ ಪ್ರಾಬಲ್ಯ ಇರತ ಕ್ಷೇತ್ರದಲ್ಲಿ 3 ಕ್ಷೇತ್ರ ಬಿಜೆಪಿ ಮುನ್ನಡೆ. 24 ಪ್ಯಾರಾಗನ ಸೌತ್ ಇದೆಯಲ್ಲ ಮೇಡಮ್, ಪ್ರಾಬಲ್ಯ ಬಿಜೆಪಿ ಮುನ್ನಡೆ. ಮುಸ್ಲಿಮ್ 80% ಮುಸ್ಲಿಂ ಬಿಜೆಪಿ ಇದೆ. ಅದೇ ಅವಾಗಲೇ ಹೇಳಕ್ ಹೊಂಟಿದ್ದು. ನಾರ್ತ್ ಬಿಜೆಪಿ, ನಾರ್ತ್ 24 ಪ್ಯಾರಾಗನಾಸ್ ಬಿಜೆಪಿ ಇದು ವಿನ್ ಇದ್ರ ಮುನ್ನಡೆ ಇರುವಂತದ್ದು. ಸೌತ್ ಯುಪಿ ನಲ್ಲಿ ಲೋಕಸಭಾ ಕ್ಷೇತ್ರ 6 ಲೋಕಸಭಾ ಕ್ಷೇತ್ರಗಳು ಲಾಸ್ಟ್ ಟೈಮ್ ಗೆದ್ದಿದ್ದು ಮುಸ್ಲಿಂ ಬಾಹುಳ್ಯದಲ್ಲೇ ಗೆದ್ದಿರೋದು. ಇವನ್ ಕೇರಳ ಸರ್, ಕೇರಳ ಇಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಬಿಕಾಸ್ ಕೇರಳದಲ್ಲಿ ಕಾಂಗ್ರೆಸ್ ನ ನಂಬಿದ್ದಾರೆ, ಲೆಫ್ಟ್ ಧೂಳಿಪಟ ಆಗೋಗಿದೆ, ಲೆಫ್ಟ್ ಎಲ್ಲೂ ಇಲ್ಲ ಈಗ. ಓ ಮೈ ಗಾಡ್, ಕೇರಳ ಲೆಫ್ಟ್ ಪಾರ್ಟಿ ಉಳಿದುಕೊಂಡಿರುವಂತ ಏಕೈಕ ರಾಜ್ಯ, ಈಗ ಲೆಫ್ಟ್ ಧೂಳಿಪಟ ಆಗೋಗಿದೆ. ಲೆಫ್ಟ್ ಪಾರ್ಟೀಸ್ ಇನ್ನು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಹೆಂಗೆ ಏನು ಎತ್ತ. ಲಾಸ್ಟ್ ಟೈಮ್ ಬೆಂಗಾಲಲ್ಲಿ ಕಲ್ಕಟ್ಟ 16 ಕ್ಷೇತ್ರಗಳಲ್ಲೂ ಟಿಎಂಸಿ ಬಂದಿದ್ದು ಸರ್ ಪ್ರದೀಪ್ ಅವರೇ. ಈ ಸತಿ ಬಂದ್ಬಿಟ್ಟು ಎಲ್ಲಾದ್ರಲ್ಲೂ ಬಿಜೆಪಿ ಮುನ್ನಡೆಯಲ್ಲಿ. ಸರ್ ಅವ್ರಿಗೆ ಫ್ಯಾನ್ ಬೇಸು ಈಗ ಫಿಲಂ ಕ್ರೇಜ್ ಮೇಲೆ ಹಾಕಿರೋದು ಬಿಟ್ರೆ ಬೇರೆ ಯಾವ್ದು ಇಲ್ಲ. ಅವರು ಏನಿಗೆ ನಮ್ಮ ಪುನೀತ್ ರಾಜ್ಕುಮಾರ್ ಮಾಡಿದ್ರಲ್ಲ 10 ಒಳ್ಳೆ ಕೆಲಸ, ಅಂತ ಕೆಲಸನೂ ಮಾಡಿಲ್ಲ ಅವರು. ಇವತ್ತಿನ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮ ಕಟ್ಟವ್ರೆ, ಅನಾಥಾಶ್ರಮ ಕಟ್ಟಿ 100 ಜನಕ್ಕೆ ಪ್ರದೀಪ್ ಸರ್, ನಾವು ಮಾತಾಡೋ ಬರದಲ್ಲಿ ತಮಿಳುನಾಡು ಮತದಾರರನ್ನ ನಾವು ಅವಮಾನ ಮಾಡೋದು ಬೇಡ. ದಟ್ಸ್ ನಾಟ್ ಫೇರ್. ಪ್ರಜಾಪ್ರಭುತ್ವದಲ್ಲ, ಅದು ಸರಿಯಲ್ಲ, ಅದು ಸರಿಯಲ್ಲ ಸರ್. ಇಲ್ಲೋಡಿ ಸರ್, ಅಲ್ಲ ಸರ್, ಡಿಎಂಕೆ ನಂಬಿದ್ರು ಮೋಸ ಮಾಡಿದ್ರು, ಎಡಿಎಂಕೆ ನಂಬಿದ್ರು ಮೋಸ ಮಾಡಿದ್ರು. ಥರ್ಡ್ ಆಲ್ಟರ್ನೇಟಿವ್ ಯಾರು? ಟಿವಿಕೆ. ಸೊ ಒಂದು ನಂಬಿಕೆ ಕೇಳಿಸ್ಕೊಳ್ಳಿ ನೀವು. 10 ವರ್ಷದಿಂದ ಅಧಿಕಾರ ಇಲ್ದೇನೆ ದೂರ ಕೂತವ್ರೆ, ಜೈಲಿಂದ ಅವ್ರ ನಾಯಕನ ಕಳ್ಕೊಂಡ್ರು, ಇದ್ದಂತ ಪನ್ನೀರ್ ಸೆಲ್ವಂ ಅವ್ರು ಎಳ್ಕೊಂಡು ಹೋದ್ರು. ಇಷ್ಟೆಲ್ಲ ಆದ್ರೂ ಕೂಡ ಆ ಪಕ್ಷಕ್ಕೆ ಓಟ್ ಹಾಕಿಲ್ಲ, ಸರ್ವಿಸ್ ಮಾಡೋರು ಅಂದ್ರೆ ನೀವ್ ಹೆಂಗ್ ಹೇಳಿ? ಇವ್ರು ಏನು ಸರ್ವಿಸ್ ಮಾಡಿದ್ರೆ ಹೆಂಗ್ ಮೇಡಮ್? ಹೆಂಗ್ ಮಾಡಿ? ಒಂದ್ ನಿಮಿಷ, ಏನ್ ಸರ್ವಿಸ್ ಮಾಡಿದಾರೆ ಸರ್? ಒಂದ್ ನಿಮಿಷ. ಸರ್ವಿಸ್ ಮಾಡಿದಾರೆ, ಒಂದು ನಂಬಿಕೆ ಸರ್, ನಂಬಿಕೆ, ಒಂದು ನಂಬಿಕೆ. ಆ ಫಿಲಂ ಆಕ್ಟ್ರೋ ಅಥವಾ ಬೇರೆನೋ ಒಂದು ನಂಬಿಕೆ ಇವ್ರು ಒಳ್ಳೇದ್ ಮಾಡ್ತಾರೆ ಅಂತ, ಆ ನಂಬಿಕೆ ಮೇಲೆ ಮತ ಹಾಕಿದ್ದಾರೆ. ಒಳ್ಳೇದ್ ಮಾಡೋದು ಸರ್, ಮತದಾರ ಬಯಸಿದ್ರೆ ಸರ್ ಏನ್ ಬೇಕಾದ್ರೂ ಮಾಡ್ತಾರೆ ಅಷ್ಟೇ. ನಾಳೆ ನೀವು ಚೀಫ್ ಮಿನಿಸ್ಟರ್ ಆಗೋದು ಮೇಡಮ್, ಅದೇ ತಪ್ಪೇನಿಲ್ಲ. ನಮ್ಗೆ ರಾಜಕೀಯ ಮಹತ್ವಾಕಾಂಕ್ಷೆಗಳು ಇಲ್ಲ ಸರ್. 1 2 ಈಗ ಡ್ಯಾಡೀಸ್ ಹೋಮ್ ಆದ್ರೆ ನಾಳೆ ನಿಮ್ಮನ್ನು ನಂಬೋದು. ನನಗೆ ಆಸೆನೇ ಇಲ್ಲ ಸರ್ ಬಿಟ್ಟಕ್ಕೆ. ನೋಡಿ, ಇದು ಯಾಕೆ ಅಂತಂದ್ರೆ ಪ್ರಧಾನಿ ಮೋದಿ ಅವರು 5 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಗೆದ್ರೆ ಮಾತ್ರ ನಾನು ಪದಗ್ರಹಣ ಸಮಾರಂಭಕ್ಕೆ ಬರ್ತೀನಿ ಅಂತ ಹೇಳಿದ್ದರು. ಈಗ ಸಂಜೆ ಮೋದಿ ಅವರು ಭಾಷಣ ಮಾಡ್ತಾರೆ. ಸೊ ಈ ಭಾಷಣದಲ್ಲಿ ಡೆಫಿನೆಟ್ಲಿ ಅವರು ಹಿಂದೂ ಮುಸ್ಲಿಂ ಟಚ್ ಕೊಡ್ಬಹುದೇನೋ? ಇಲ್ಲ, ಎಲೆಕ್ಷನ್ ಮೇಡಮ್, ಅದು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ವೈಲೇಷನ್ ಆಗಿರ್ಲಿಲ್ಲ, ಅದೇನು ಆಕ್ಷನ್ ತಗೊಂಡಿಲ್ಲ. ಎಲೆಕ್ಷನ್ ಮಧ್ಯ ಬಂದ್ಬಿಟ್ಟು ಮಹಿಳಾ ಮೀಸಲಾತಿ ಕಾಂಗ್ರೆಸ್ ಇಲ್ಲ ಸರ್, ಸ್ಪೀಚ್ ಕೊಡ್ಲಿಲ್ಲ. ಮೋದಿ ಅವರು ಏನ್ ಮಾಡಿದ್ರು ಸರಿ, ಅವ್ರು ತಪ್ಪು ಮಾಡಿದ್ರು ಸರಿ. ಕರೆಕ್ಟ್. ಯಾಕಂದ್ರೆ ಜನ ಅವ್ರಿಗೆ ಮತ ಮಾಡ್ತಾ ಇದ್ದಾರೆ, ಜನ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿನ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಒಂದ್ ನಿಮಿಷ ತಡ್ರಿ ಸರ್. ರಾಹುಲ್ ಗಾಂಧಿ ಇಲ್ಲಿ ಪಿಕ್ಚರ್ ಅಲ್ಲೇ ಇಲ್ಲ, ಹಂಗಾಗಿ ನಾವು ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಬಟ್ ಮೋದಿ ಅವರು ಇರೋದು ಪಿಕ್ಚರ್ ಅಲ್ಲಿ. ಈಗ ಮೋದಿ ಅವರು ನೋಡಿ, ಮೋದಿ ಅವರ ರಾಜತಾಂತ್ರಿಕ ವ್ಯವಸ್ಥೆ ಗೆದ್ದಿದೆ. ಮೋದಿ ಅವರು ಈ ಯುದ್ಧದ ಸಂದರ್ಭದಲ್ಲಿ ನಡೆಸಿದಂತಹ ಉತ್ತಮ ಆಡಳಿತ ಗೆದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಮುಸಲ್ಮಾನರ ಯುದ್ಧದಲ್ಲಿ ಸನಾತನ ಧರ್ಮ ಗೆದ್ದಿದೆ. ಸೊ ಈ ರೀತಿಯಾದಂಥ ನರೇಟಿವ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಗೆದ್ದವರು ಅದೇನೋ ಅಂತಾರಲ್ಲ, ಏನೋ ವಿಕ್ಟ್ರಿ ವಿಕ್ಟ್ರಿ ಹ್ಯಾಸ್ ಮೆನಿ ಫಾದರ್ಸ್ ಅಂಡ್ ಇದು ಒಂಥರ ಅದು ಅನಾಥ ಅಂತ ಸೋಲು. ಹಂಗೆ ಇವರು ನರೇಟಿವ್ ಫೇಲಿಯರ್ ಇಸ್ ಅನ್ ಆರ್ಫನ್. ಸೊ ಹಂಗಾಗಿ ಇವರು ನರೇಟಿವ್ ಸೆಟ್ ಮಾಡ್ತಾರೆ. ಅಂಡ್ ವೈ ನಾಟ್? ಈ ಒಂದು ಚುನಾವಣಾ ರಾಜಕೀಯದಲ್ಲಿ ಮತಗಳು ನರೇಟಿವ್ ಬಿಲ್ಡ್ ಮಾಡುತ್ತೆ. ಆ ನರೇಟಿವ್ ಅನ್ನು ಅವ್ರು ಸೆಟ್ ಮಾಡ್ತಾರೆ. ಅಂಡ್ ಜನ ಆ ನರೇಟಿವ್ ನ ನಂಬ್ತಾ ಇದ್ದಾರೆ. ಎಲ್ಲಿವರೆಗೆ ಆ ನರೇಟಿವ್ ನ ಜನ ನಂಬ್ತಾರೋ ಅಲ್ಲಿವರೆಗೆ ನರೇಟಿವ್ ನ ಬಿಲ್ಡ್ ಮಾಡ್ತಾರೆ. ಅಂಡ್ ಮತದಾರರು ಏನು ಮತ ಹಾಕಿದ್ದಾರೆ, ಕೇಂದ್ರ ಸರ್ಕಾರದ ರಿಪೋರ್ಟ್ ಕಾರ್ಡ್ ಅಂತ ಹೇಳಕ್ಕಾಗಲ್ಲ.
ಕೇಂದ್ರ ಸರ್ಕಾರದ 2 ವರ್ಷದ ನಾನು ಏನ್ ಹೇಳ್ತಾ ಇದ್ದೀನಿ ಸರ್, ರಿಪೋರ್ಟ್ ಕಾರ್ಡ್ ಅಂತ has many fathers. Correct. I agree. Failure is an orphan. So ನೀವು ನಿಮ್ ಪಾರ್ಟಿ ಈಗ ಆರ್ಫನ್. ಕೇರಳದಲ್ಲಿ ಫಾದರ್ ಅಂತ ಅದೊಂದು ಹೇಳಕಬೇಕು. ಅವರಿಗೆ ಈಗ ದಕ್ಷಿಣ ಭಾರತ ದಕ್ಷಿಣ ಭಾರತದಲ್ಲಿ ಸರ್, ತಮಿಳ್ನಾಡಲ್ಲಿ ರಾಹುಲ್ ಗಾಂಧಿ ಕ್ರೇಜ್ ಇದೆ, ಬಟ್ ಅವರು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ಅವ್ರದ್ದು ವಿಕ್ಟರಿ ಇಸ್ ನಾಟ್ ಫಾರ್ ಎ ಡೇ. ಅವರು ಸ್ಟ್ರಾಟಜಿಕ್ ಆಗಿ ಯಾವಾಗ 5 ವರ್ಷದ ಹಿಂದೆ ಬಿಜೆಪಿ ಅಷ್ಟು ಸ್ಥಾನ ಬಂತ ಆವತ್ತಿಂದಲೇ ಅವರು ಪ್ರಾರಂಭ ಮಾಡಿದ್ರು. ನಾವು ಏನಾದರೂ ಮಾಡಿ ಮುಂದಿನ ಒಂದು ಇದಕ್ಕೆ ನಾವು ಇಲ್ಲಿ ನೆಲೆ ಕಾಣಲೇಬೇಕು ಅಂತ ಸ್ಟ್ರಾಟಜಿಕ್ ಆಗಿ ವರ್ಕ್ ಮಾಡಿದ್ದಾರೆ. ಇಟ್ ಈಸ್ ಅ ಸ್ಟ್ರಾಟಜಿಕ್ ವರ್ಕ್ ಆಫ್ ಬಿಜೆಪಿ, ಕೇಡರ್ ಬೇಸ್ ಸಿಸ್ಟಮ್ಯಾಟಿಕ್ ಅಪ್ರೋಚ್, ಅಂಡ್ ದೆನ್ ದೇ ಚೇಂಜ್ ದಿ ಡೈಮೆನ್ಷನ್ಸ್ ಅಷ್ಟೇ. ಅದರಲ್ಲಿ ಏನಿದೆ, ಇದು ಸ್ಟಾರ್ಟೆಡ್ ಫ್ರಮ್ ಝೀರೋ ಸರ್. ಅದು That's what I am telling. ಈಗ ರಾಜಕೀಯದಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದಲ್ಲ, ದೇ ಚೇಂಜ್. ಈಗ ರಾಜಕೀಯದಲ್ಲಿ ಅವೆಲ್ಲ ಆಗುತ್ತೆ, ಜನ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ರೆಕಾರ್ಡ್ ಫುಲ್ ಪೋಲಿಂಗ್ ಆಗಿದೆ, 92%, 94% ಆಗ್ಬೇಕಾಗಿದ್ರೆ ಈ ಜನಾದೇಶದಿಂದ ಬಂದಿರತಕ್ಕಂತ ರಿಸಲ್ಟ್ ಅನ್ನ ಡಿನೇ ಮಾಡಕ್ಕಾಗುತ್ತಾ? ವಿ ಕೆನಾಟ್. 16 years ಡಿನೇ ಮಾಡಿದ್ರೆ ಇವನ್ ವೆಸ್ಟ್ ಬೆಂಗಾಲ್ ಅಲ್ಲಿ ರಾಹುಲ್ ಗಾಂಧಿ ಅವರ ಟಾರ್ಗೆಟ್ ಈಸ್ ಆಲ್ಸೋ ಮಮತಾ ಬ್ಯಾನರ್ಜಿ, ಬಿಕಾಸ್ ಮಮತಾ ಬ್ಯಾನರ್ಜಿ ಇಸ್ ಅ ಕಾಂಪಿಟೇಟರ್. ಸೊ ಒಬ್ಬ ಕಾಂಪಿಟೇಟರ್ ದೂರ ಸರಿದ್ರೆ ರಾಹುಲ್ ಗಾಂಧಿ ಮಾಡ್ಬೇಕಾಗಿತ್ತು. ಅವ್ರ ಅಲಯನ್ಸ್ ಇತ್ತಲ್ಲ, ಯಾಕೆ ಅವ್ರು ಕಿತ್ಕೊಂಡೋದ್ರು? ಇಂಪ್ಯಾಕ್ಟೆಡ್ ಏನೋ ಗೊತ್ತಿಲ್ವಲ್ಲ. ಆಫ್ಟರ್ 16 years ಗವರ್ಮೆಂಟ್ ಬರೋದಕ್ಕೂ ತಮಿಳ್ನಾಡಿನಲ್ಲಿ ನಮ್ದು 0 ಇಂದ ಸ್ಟಾರ್ಟ್ ಆಗಿ ಏಕಾಏಕಿ ಟಿವಿಕೆ ಬರೋದಕ್ಕೂ ಡಿಫರೆನ್ಸ್ ಇದೆಯಲ್ಲ? ಇಲ್ಲ, ಅದನ್ನೇ ಈಗ ಅಣ್ಣಾಮಲೈನ್ ಯಾಕೆ withdraw ಮಾಡ್ತಾರೆ? ಅಣ್ಣಾಮಲೈನ್ ಯಾಕೆ withdraw ಮಾಡ್ತಾರೆ? ನೀವು ರಾಜ್ಯ ಬಿಜೆಪಿಯಲ್ಲಿ ಚುಕ್ಕಾಣಿ ಯಾಕೆ withdraw ಮೋದಿ ಮಾಡ್ತಾರೆ? ಅವರು ಚಿರುಮುರಿ ತಿಂದಿದ್ ಕಡೆ ಮುನ್ನಡೆ ಅಂತ ನೋಡಿ ಸರ್. 8,000 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ. ಜಾರ್ಗ್ರಾಮ್ ನಲ್ಲಿ ಚಿರುಮುರಿ ಸವಿದಿದ್ದ ಪ್ರಧಾನಿ ಮೋದಿ 2028ರಲ್ಲಿ ಎಲ್ಲಾ ಕಡೆ ಬಂದು ಏನಾದ್ರೂ ತಿಂದು ಹೋಗ್ಬೇಕಪ್ಪ ಮೋದಿ ಅವರು. ಬಟ್ ನಮ್ಮ ಹಳೆಯಾಳ ಕ್ಷೇತ್ರದಲ್ಲಿ ಏನ್ ತಿಂತಾರೆ? ಕಡಕ್ ರೊಟ್ಟಿನೇ ತಿನ್ಬೇಕಾಗಿದೆ. ಇಲ್ಲಪ್ಪ, ಅದು ಕಡಕ್ ರೊಡ್ಡಿ ಅಲ್ಲ. ಮೋಸ್ಟ್ಲಿ ಪ್ರಕೃತಿ ದತ್ತ ಬದ್ಧವಾಗಿ ಬರುವ ಹಣ್ಣು ಹಂಪಲುಗಳನ್ನು ಸೇವಿಸಿ ಹೋದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ನಮ್ ಚುನಾವಣೆ ಬರೋದು ಬೇಸಿಗೆನಲ್ಲೇ ಸರ್, ಬರೋದು ಮೇನಲ್ಲೇ ಬರೋದು. ಲಕ್ಷ್ಮೀಕಾಂತ್ ಸಾಹು ಜಾರ್ಗ್ರಾಮ್ ಚಿರ್ಮುರಿ ಇಸ್ಕೊಂಡ್ ತಿಂದಿದ್ರು. ಸೊ ಇವೆಲ್ಲ ಸಾಹೇಬರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಇಂಥವೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದರ್ವೈಸ್ ಪಾಪ ಮೀನೆಲ್ಲ ಹಿಡಿದು ಬಿಟ್ಟಿದ್ರಲ್ಲ ಸರ್ ವೆಸ್ಟ್ ಬೆಂಗಾಳಲ್ಲಿ. ಅವ್ರ ಅಸ್ಮಿತೆ ಮೇಡಮ್, ಮೇಕಪ್ ಎಲ್ಲ ಚೇಂಜ್ ಮಾಡಿ ಅಲ್ಲ, ಇದು ತಮಿಳ್ನಾಡಲ್ಲಿ ಮೇಕಪ್ ಕಲರ್ ವರ್ಕ್ ಆಗಿಲ್ಲ. ವಾಟ್ ಎವರ್ ಇಟ್ ಮೇ ಬಿ ಚುನಾವಣೆಯಲ್ಲಿ ಮತಗಳನ್ನ ಗಳಿಸೋಕೆ ಬೇಕಾದಂತಹ ಕಲೆಯನ್ನ ಕರಗತ ಮಾಡ್ಕೊಂಡ ಕಲಾವಿದ, ಅದ್ರಲ್ಲಿ ತಪ್ಪೇನಿದೆ ಸರ್? ಏನು ತಪ್ಪಿಲ್ಲ. ನೀವು ಕಲರ್ ಚೇಂಜ್ ಎವ್ರಿಥಿಂಗ್ ಇಸ್ ಫೇರ್ ಅಂತ ಹೇಳಿದ್ರಲ್ಲ. ಇನ್ ವಾರ್ ಅಂಡ್ ಲವ್, ಲವ್ ಅಂಡ್ ವಾರ್. ಅದ್ರ ಜೊತೆಗೆ ಜನನು ವೋಟ್ ಹಾಕಿದಾರಲ್ಲ ಮೇಡಮ್. ಹೌದು ಸರ್, ಫುಲ್ ಮಾರ್ಕ್ಸ್ ನಿಮ್ಗೆ, ಅದ್ರಲ್ಲಿ ಯಾರಿಲ್ಲ ಅಂತ ಅಂದ್ರು. ವಿ ಗ್ರಾಜುಯೇಟ್ ಟೇಕ್ ಇಟ್ ಮೇಡಮ್ ಅದನ್ನ. ಬಟ್ ವೆಸ್ಟ್ ಬೆಂಗಾಲ್ ಸರ್, ವೆಸ್ಟ್ ಬೆಂಗಾಲ್ ವಿಕ್ಟರಿ ಇಸ್ ಅ ವಿಕ್ಟರಿ. ಕಮ್ ವಾಟ್ ಮೇ, ಅದು ನಿಜವಾಗ್ಲೂ ತುಂಬಾ ಗ್ರೌಂಡ್ ವರ್ಕ್ ನಡೆದಿದೆ. ಟೋಟಲ್ ಅಡ್ಮಿನಿಸ್ಟ್ರೇಷನ್ಸ್ ವಿರುದ್ಧ, ಟೋಟಲ್ ಮೆಷಿನರೀಸ್ ವಿರುದ್ಧ, ಮತ್ತೆ ಅವರು ವೋಟಿಂಗ್ ಆದ್ಮೇಲೂ ಕೂಡ ಮೆಷಿನರಿ ವಿರುದ್ಧ, ಸ್ಟೇಟ್ ಮೆಷಿನರಿ ವಿರುದ್ಧ, ಸೆಂಟ್ರಲ್ ಮೆಷಿನರಿ. ಹಿಂದೆ ಕಾಂಗ್ರೆಸ್ ಅವರು ಗುದಿಸ್ಕೊತಾ ಇದ್ರಲ್ಲ ಇದಕ್ಕೆ ಬ್ಯಾಲೆಟ್ ಪೇಪರ್ಗೆ, ಆ ತರದೇನಾಗಿಲ್ಲ ಬಿಡಿ. ಹೌದು, ಆವಾಗ್ಲೂ ಸರ್ವಾಧಿಕಾರಿ ಧೋರಣೆ. ಈಗ ಯಾವ ಸರ್ವಾಧಿಕಾರಿ ಧೋರಣೆ ಎಲ್ಲ ಬ್ಯಾಲೆಟ್ ಪೇಪರ್ ಇದು ಮಿಷಿನ್ ಒಳಗಡೆ ಇದೆ ಮೇಡಮ್. ಈಗ ಆಗ ಬ್ಯಾಲೆಟ್ ಪೇಪರ್ ಈಗ ಮಿಷಿನ್ ಒಳಗೆ ಹೆಂಗ್ ಮಾಡಕ್ಕಾಗಿದೆ ಮೇಡಮ್? ಏನೋ ಮಿಷಿನ್ ಸರಿ ಇಲ್ಲ ಅಂತ ನಾಳೆ ಮಿಷಿನ್ ಸರಿ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ ಕಾಂಗ್ರೆಸ್ ಈಗ. ಹೇಳಿದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಟಿವಿಕೆ ಸ್ಕೋರ್ ಎಷ್ಟಾಗಿದೆ? 12 ಇದೆ, 112. ಏನ್ ಸರ್, ಅಲ್ಲೇ ಡಿಎಂಕೆ ಮತ್ತೆ ಎಡಿಎಂಕೆ ಅಲ್ಲಿರುವಂತ ಅಲಯನ್ಸ್ ಪಾರ್ಟ್ನರ್ಸ್, ಸ್ಮಾಲ್ ಪಾರ್ಟ್ನರ್ಸ್ ಯಾರೋ ಒಬ್ರು ಜಾಯ್ನ್ ಆಗ್ತಾರೆ ಸರ್. ಅಲ್ಲ, ಡಿಎಂಕೆ ಎಡಿಎಂಕೆ ಪಕ್ಕ ಯಾರಾದ್ರೂ ಇದ್ರೆ ಕೇಳ್ಕೊಳ್ಳಿ ಮೇಡಮ್. ಓಕೆ, ಇನ್ನು ದಾವಣಗೆರೆ ಅಂಡ್ ಬಾಗಲಕೋಟೆ ಅಲ್ಲ, ಇಡೀ ರಾಜ್ಯದ ಒಂದು ಸಿನಾರಿಯೋ ಅಥವಾ ಟ್ರೆಂಡ್ ಗೊತ್ತಾಯ್ತು. ನಮ್ ದಾವಣಗೆರೆ ಬಾಗಲಕೋಟೆ ಟ್ರೆಂಡ್ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ ಅಂತೀರಾ? ಇಲ್ಲ, ದಾವಣಗೆರೆದು ಇನ್ನು ದಾವಣಗೆರೆ ಟಫ್ ಫೈಟ್ ಇದೆ. ಇನ್ನು ಸುಮಾರು ಒಂದು 8-10 ರೌಂಡ್ 21 ರೌಂಡ್ ಅಂತಂದ್ರೆ ಹೋಗುತ್ತೆ. ಅದು ಕೂಡ ಅಷ್ಟು ಏನು ಇದಿಲ್ಲ. 12 ಸುತ್ತು ಹೋಯ್ತು. ಗೆಲುವು ಯಾರ್ದು ಕೂಡ ಕಡಿಮೆ ಅಂತರದಲ್ಲೇ ಇರುತ್ತೆ. ಗೆಲುವು ಯಾರದೇ ಇದ್ರು ಕೂಡ ಅದು ಬಹಳ ಇದರಲ್ಲೇ ಇರುತ್ತೆ. ಇನ್ನು ಬಹಳ ಅಲ್ಲೇ ಟೆನ್ಷನ್ಸ್ ಇದೆ. ಯಾರು ಫೈನಲ್ ಆಗಿ ಹೂ ಇಸ್ ಗೋಯಿಂಗ್ ಟು ವಿನ್, ಐದರ್ ಸಮರ್ಥ ಆರ್ ಕರಿಬಸಪ್ಪ ಅನ್ನೋದು ಇನ್ನು ನಾವು ಈಗಲೇ ವಿ ಕೆನಾಟ್ ಸೇ